ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿ ಬಿಜೆಪಿ ಸಾಧನೆಗಳ ಅನಾವರಣ. ಸಿಟಿ ರವಿ ಸುದ್ದಿಗೋಷ್ಠಿ. ಬಳ್ಳಾರಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಸಚಿವ ಸಿಟಿ ರವಿ ಅವರು ಇಂದು ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಹಾಗೂ ಇಂದಿನ ಬಿಜೆಪಿ ಸರ್ಕಾರಗಳ ಸಾಧನೆಗಳನ್ನು ವಿವರಿಸಿದರು. ಜನಪರ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳು ಮತ್ತು ರಾಷ್ಟ್ರದ ಪ್ರಗತಿಯಲ್ಲಿ ಬಿಜೆಪಿ ಸರ್ಕಾರದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಇದೇ ವೇಳೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನ ಟೀಕಿಸಿದ ಅವರು ಜನರ ಸಮಸ್ಯೆಗಳ ಪರಿಹಾರದಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಪಕ್ಷದ ಕಾರ್ಯಕರ್ತರು ಸಜ್ಜಾಗಬೇಕೆಂದು ಕರೆ ನೀಡಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ವೆರಿ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋಣ ಅನ್ನುವ ಮಂತ್ರದ ಜೊತೆಗೆ ಜನರ ವಿಶ್ವಾಸವನ್ನು ಗಳಿಸಿ ದೇಶವನ್ನ ವಿಕಾಸದ ಕಡೆಗೆ ಕೊಂಡೊಯ್ದು ಜನಸಾಮಾನ್ಯರಿಗೆ ಅಭಿವೃದ್ಧಿಯ ಲಾಭ ಆಗುವ ವಿತರಣೆಯನ್ನು ಮಾಡ್ತಾ ವಿಶ್ವಾಸ, ವಿಕಾಸ ಮತ್ತು ವಿತರಣೆಯ ಮೂಲಕ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಜನಮನ್ನಣೆ ಗಳಿಸಿರುವ ಒಬ್ಬ ಜನಪರ, ಜನಾನುರಾಗಿ ಪ್ರಧಾನಮಂತ್ರಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭಯೋತ್ಪಾದಕರನ್ನ ಯಮಪುರಿಗೆ ಅಟ್ಟುವ ಸರ್ಕಾರ ಇದೆ. ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಂವೇದನೆ ಅಂತ ಹೇಳಿದೆ. ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ. ನಮ್ಮ ತಾಯಂದಿರ ಸಿಂಧೂರವನ್ನು ಅಳಿಸಿದವರಿಗೆ ಆಪರೇಷನ್ ಸಿಂಧೂರ ಮೂಲಕ ಉತ್ತರ. ಇದು ಒಂದು ದಿಟ್ಟತನ. ನಿಗೂಢ ಬಂದೂಕುಧಾರಿಗಳಿಂದ ವಿದೇಶದಲ್ಲೂ ಭಾರತ ವಿರೋಧಿಗಳ ಹತ್ಯೆ. ನಿಗೂಢ ಬಂದೂಕುಧಾರಿಗಳು ಹೊಸ ರೀತಿಯ ರಕ್ಷಾ ಕವಚ ನಮ್ಮ ದೇಶಕ್ಕೆ. ನಕ್ಸಲ್ ಮುಕ್ತ ಭಾರತ. ಇಷ್ಟು ಮಾತ್ರ ಅಲ್ಲ, ಭಾರತ ಕೇಂದ್ರಿತವಾಗಿರ್ತಕ್ಕಂಥ ವಿದೇಶಾಂಗ ನೀತಿ. ಇದು ನಮ್ಮ ವಿದೇಶಾಂಗ ನೀತಿ ಎಡವೂ ಅಲ್ಲ, ಬಲವೂ ಅಲ್ಲ, ಭಾರತ ಕೇಂದ್ರಿತ. ಭಾರತಕ್ಕೆ ಅನುಕೂಲ ಆಗುವಂತ ವಿದೇಶಾಂಗ ನೀತಿ. ಸ್ವದೇಶಿ ಉತ್ಪಾದನೆಗೆ ಒತ್ತು. ಆತ್ಮನಿರ್ಭರ ಭಾರತದ ಸಂಕಲ್ಪ. ಭಾರತದ ಯುವಜನರನ್ನ ಕೌಶಲ್ಯವಂತ ಯುವಜನರನ್ನಾಗಿ ಮಾಡುವಂತ ಒಂದು ಯೋಜನೆಗಳು. ಈ ಎಲ್ಲ ಕಾರಣದಿಂದ ಇಂದು ಭಾರತ G20 ರಾಷ್ಟ್ರದ ನೇತೃತ್ವವನ್ನು ವಹಿಸ್ತಕ್ಕಂಥ ಶಕ್ತಿಶಾಲಿ ಭಾರತವಾಗಿ ಉತ್ಪಾದಕರನ್ನ ನಿಮ್ಗೆ ಒಂದ್ ಕಾಲದಲ್ಲಿ ಭಯೋತ್ಪಾದಕರನ್ನ ಬ್ರದರ್ಸ್ ಅಂತ ಕರೆದವ್ರು ಯಾರು ನಿಮಗೆ ಗೊತ್ತಿದೆ? ನಿಮಗೆ ಗೊತ್ತಿದೆ. ಕುಕ್ಕರ್ ಬಾಂಬ್ ಇಟ್ಟವ್ರನ್ನ ಭಯೋತ್ಪಾದಕರನ್ನ ಕರಿತಿಬೇಕಾ, ಬ್ರದರ್ಸ್ ಅಂತ ಕರಿಬೇಕು? ಬ್ರದರ್ಸ್ ಅಂತ ಕರೆದಿದ್ದು ಕಾಂಗ್ರೆಸ್ ಪಾರ್ಟಿ, ಅವ್ರ ನಾಯಕರುಗಳು. ಯಾರು ಯಾಸಿನ್ ಮಲ್ಲಿಕ್ ಅನ್ನಂತ ಭಯೋತ್ಪಾದಕನನ್ನ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಕರೆಸ್ಕೊಂಡು ಊಟ ಮಾಡಿಸಿ ಕಳಿಸಿದಂತ ಅಪಕೀರ್ತಿಯೂ ಕೂಡ ಕಾಂಗ್ರೆಸ್ ಹಿಂದಿದೆ. ಮತ್ತೆ ಭಯೋತ್ಪಾದಕರು ಅವರಿಗೆ ರಾಜಮನ್ನಣೆ ಕೊಡ್ತಿದ್ದಂತ ಕಾಲ ಇವತ್ತಿಲ್ಲ. ನಕ್ಸಲರನ್ನ ಬೆಂಬಲಿಸ್ತಕ್ಕಂಥ ಅರ್ಬನ್ ನಕ್ಸಲರನ್ನ ಕೇಂದ್ರ ಸರ್ಕಾರ ತನ್ನ ಒಡ್ಡೋಲಗದಲ್ಲಿ ಇಟ್ಕೊಂಡಿಲ್ಲ. ಇವತ್ತಿಗೂ ಅರ್ಬನ್ ನಕ್ಸಲರು ಕಾಂಗ್ರೆಸ್ ಬಿಜೆಪಿಯೇತರ ರಾಜ್ಯಗಳಲ್ಲಿ ಅವರ ನೆಲೆಯನ್ನು ಹುಡ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಗಳಲ್ಲಿ ಅವರಿಗೆ ನೆಲೆ ಇಲ್ಲ. ನಾವೆಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡ್ತೀವಿ. ಯಾರು ದೇಶಕ್ಕೆ ವಿರೋಧಿಯಾಗಿ ಕಾಣ್ತಾರೋ ಅವನು ಯಾವ ಸಿದ್ಧಾಂತ ಆದ್ರೂ ಅವನು ವಿರೋಧಿನೇ. ಕರ್ನಾಟಕದಲ್ಲಿ ಸೆಲ್ಟರ್ ಪಡ್ಕೊಂಡಿದ್ದಾರೆ ಅರ್ಬನ್ ನಕ್ಸಲರು. ಈಗ ಪಾಕಿಸ್ತಾನ ಜೊತೆ ಸಂಪರ್ಕ ಪಡ್ಕೊಂಡು ತುಮಕೂರಿನಲ್ಲಿ, ದಾವಣಗೆರೆನಲ್ಲಿ ಪತ್ತೆ ಆಗ್ತಾನೆ, ಬಳ್ಳಾರಿನಲ್ಲಿ ಪತ್ತೆ ಆಗ್ತಾನೆ, ಕೌಲ್ ಬಜಾರ್ನಲ್ಲಿ ಪತ್ತೆ ಆಗ್ತಾನೆ ಅಂತ ಹೇಳಿದ್ರೆ ಇಟ್ಸ್ ಮೀನ್ಸ್ ಅಲ್ಲ ಸರ್ 2004 ಏನ್ ಮಾಡ್ತಾ ಇದ್ದೀರಾ ಸರ್? 0 ಟಾಲರೆನ್ಸ್ ಇಟ್ಕೊಂಡಿದ್ದೀರಪ್ಪ. ಇಷ್ಟೊತ್ತಿಗೆ ನಿರ್ನಾಮ ಆಗಬೇಕಾಗಿತ್ತು.
ಇಲ್ಲೊಂದು ಆಗ್ತಾನೆ ಐತಪ್ಪ ಇನ್ನೊಂದು ಅಂತೀರಲ್ಲ ಸರ್. ನಕ್ಸಲ್ ಅರ್ಬನ್ ನಕ್ಸಲ್ಸ್ ಇನ್ನೂ ಇದ್ದಾರೆ. ಅವರ ನೆಲೆಯನ್ನ ಧ್ವಂಸ ಮಾಡಿದ್ದೇವೆ. ಬಂದೂಕ್ ಹಿಡಿದಂತ ನಕ್ಸಲರ ಕಾರ್ಯಚಟುವಟಿಕೆಯನ್ನ ಬಹುತೇಕ ನಿಯಂತ್ರಿಸಿದ್ದೇವೆ. ಆದರೆ ಆ ಸಿದ್ಧಾಂತ, ದೇಶ ಒಡೆಯುವಂತ ತುಕುಡೆ ಗ್ಯಾಂಗ್ಗಳ ಸಿದ್ಧಾಂತ ಬೇರೆ ಬೇರೆ ರೂಪದಲ್ಲಿ ಅದು ವ್ಯಕ್ತ ಆಗ್ತಾ ಇದೆ. ಬೇರೆ ಬೇರೆ ರೂಪದಲ್ಲಿ ಅವು ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ತಕ್ಕಂಥ ಮತ್ತು ತಮ್ಮ ಕಾರ್ಯವನ್ನ ಬೆಳೆಸುವಂತ ಷಡ್ಯಂತ್ರ ಮಾಡ್ತಾನೆ ಇದ್ದಾರೆ. ಆದ್ರ ಬರ್ತೋಣ ಆಯ್ತಾ, ನಿಲ್ಸಿದ್ರ? ಸ್ವಲ್ಪ ಶಬ್ದ ಮಾಡ್ಬೇಡ್ರಿ, ಸುಮ್ಮನೆ ಅಲ್ಲೇ ಕೂತ್ಬಿಡ್ರಮ್ಮ. ಸೌಂಡ್ ಮಾಡ್ಬೇಡ್ರಿ, ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ರಿ. ಅವರು ಚೀಫ್ ಮಿನಿಸ್ಟರ್ ಆದ್ಮೇಲೆ ಹೇಳ್ತಾ ಇದ್ದಾರೆ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನ ಮಂತ್ರಿಯಾಗಿ ಸಾರ್ವಕಾಲಿಕ ದಾಖಲೆಯನ್ನ ಮಾಡಿದ್ದಾರೆ. ಒಬ್ಬ ಚುನಾಯಿತ ಪ್ರಧಾನ ಮಂತ್ರಿಯಾಗಿ ದಿವಂಗತ ಜವಾಹರ್ಲಾಲ್ ನೆಹರೂರವರು ದಿವಂಗತ ಜವಾಹರ್ಲಾಲ್ ನೆಹರೂರವರು 4,398 ದಿನಗಳ ಕಾಲ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ರಾಷ್ಟ್ರೀಯ ಸರ್ಕಾರದಲ್ಲಿ ಅವರು ಪ್ರಧಾನ ಮಂತ್ರಿ ಆಗಿದ್ದ ಅವಧಿಯನ್ನು ಹೊರತುಪಡಿಸಿ 52ರಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ 4,398 ದಿನಗಳ ಕಾಲ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ನರೇಂದ್ರ ಮೋದಿಜಿಯವರು ನಿರಂತರ ಪ್ರಧಾನ ಮಂತ್ರಿಯಾಗಿ 4,398 ದಿನಗಳ ದಾಖಲೆಯನ್ನ ಮುರಿದು 4,400ಕ್ಕೂ ಹೆಚ್ಚು ದಿನಗಳ ಕಾಲ ಕಾರ್ಯನಿರ್ವಹಿಸುತ್ತಾ ಒಂದು ಸಾರ್ವಕಾಲಿಕ ದಾಖಲೆಯನ್ನ ಮಾಡಿದ್ದಾರೆ. ಹೆಚ್ಚು ದಿನಗಳ ಕಾಲ ಪ್ರಧಾನ ಮಂತ್ರಿ ಆಗಿರೋದು ಮಾತ್ರ ಇವ್ರ ದಾಖಲೆ ಅಲ್ಲ. ಪಾಲಿಸಿ ಪ್ಯಾರಾಲಿಸಿಸ್ನಿಂದ ನರಳುತ್ತಾ ಇದ್ದಂತ ರಾಷ್ಟ್ರವನ್ನ, ಆಡಳಿತ ವ್ಯವಸ್ಥೆಯನ್ನ ಫ್ರೊಜೈಲ್ 5 ಎಕಾನಮಿ ಅಂತ ಹೇಳಿ IMF ನಿಂದ ಎಚ್ಚರಿಕೆಗೆ ಒಳಗಾಗಿದ್ದಂತ ಆರ್ಥಿಕ ಸ್ಥಿತಿಯನ್ನ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಸಿ ಅದ್ರ ಜೊತೆಗೆ ರಿಫಾರ್ಮ್ಸ್, ಪರ್ಫಾರ್ಮ್ಸ್, ಟ್ರಾನ್ಸ್ಫಾರ್ಮ್ಸ್ ಎನ್ನುವ 3 ಸೂತ್ರದೊಂದಿಗೆ ಆಡಳಿತದಲ್ಲಿ ಸುಧಾರಣೆಯನ್ನ ತಂದು ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಭಾರತ ಮತ್ತು ಭಾರತದ ಗೌರವವನ್ನ ಜಗತ್ತಿನ ಉದ್ದಗಲಕ್ಕೆ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್
ಮಾಡಿ ಮತ್ತು ಶೇರ್ ಮಾಡಿ.